ಕಟ್ಕೊಂಡು ಕುಂತವರಿಗೆ ಸುಡಗಾಡ ಸಿಗ್ಲಿಲ್ಲಂತ. ಹೌದಾ? ಹೌದಿಲ್ಲ? ಆಹಾ. ಯಾಕಂದ್ರ ಒಂದು ನಾವು ಎಷ್ಟು ಹಾಡ್ಕೊಂತ ಹೋದ್ರ ಆಹಾ ಯಾವ ಹಾದಿ ನಿಲ್ಕೋದಿಲ್ಲ. ದಂಡಿ ಇಷ್ಟೇ ಅಂತೇಳಿ ಸಿದ್ಧರ ಪವಾಡ ಮುಗಿದಿಲ್ಲ. ಹೌದು ಹೌದಪ್ಪ. ಇನ್ನು ಓದಿದವರಿಗೆ ಓಣಿ ಸಿಕ್ಕಿಲ್ಲಪ್ಪ ಅಂದ್ರ ಇದು ಹೇಗ ಬಾಬಾ? ಒಂದೇ ಹಿಡ್ಕೊಂಡು BA MF ಪದವಿ ಪಡೆದ್ರೆ ಸಹಿತ ಇನ್ನೂ ಸ್ವಲ್ಪ ಕಡಿಮೆನೆ ಅಂತ. ಹೌದು ಹೌದಪ್ಪ. ಹೌದಿಲ್ಲ? ಆಹಾ ಹಿಂಗ ಮತ್ತ ಹಾಡಂಗ ಹಾಡ್ತಾರ, ನಾವು ಸುಮ್ಮ ಕುಂದ್ರದು. ಹೌದು. ಇನ್ನ ಕುಂದ್ರಿಲ್ಲಪ್ಪ ಅಂದ್ರ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತದ. ಆಹಾ ಹೆಂಗಕ್ಕ ಹಾಡಲಕ್ಕ ನಾವು ಸುಮ್ ಕುಂತು ಹೋದ್ರಪ್ಪ ಅಂದ್ರ ನಡೀತದ ಅಂತ ಹೇಳಿ ಆಹಾ ಸುಮ್ ಕುಂತ್ರ ಯಾವ ದಾರಿ ಸುಡುಗಾಡ ಸುದ್ದಿ ಸಿಗಲತ್ತ. ಹೌದು ಹೌದು. ಹೆಂಗ ಕುಂದ್ರಬೇಕಂದ್ರ ಆಹಾ ಇದ್ರೊಳಗ ಅನುಭವ ಏನದ, ಐತಿ. ಹಾಲು ಮತ್ತ ವಿಷಯ ಏನದ, ಜನರಲ್ ವಿಷಯ ಏನದ, ಹೌದು. ಇದ್ರೊಳಗ ತಿಳ್ಕೊಳ್ಳೋದು ಏನದ, ಇಲ್ಲೇ ಬಿಟ್ಟು ಹೋಗುದು ಏನದ, ವಿಚಾರದಿಂದ ಬುದ್ಧಿಶಾಲಿಯಾಗಿ ಕುಂತು ಕೇಳಿದ್ರ ಆಹಾ ಒಂದು ಮಹಾ ಸತ್ಪುರುಷರ ಚರಿತ್ರೆ ತಿಳಿದು ತಿಳ್ಕೊಂಡು ಹೋದ್ರ ಮನಿ ಒಳಗ ಜಗಳಿದ್ರ ಜಗಳ ಕಡಿಗೆ ಆಗ್ತಾವ, ಹೌದು. ಕಾಡಾಟ ಇದ್ರ ಕಾಡಾಟ ಕಡಿಗೆ ಆಗ್ತದ. ಅಂತ ಸತ್ಯ ಶರಣರ ಸಿದ್ಧತೆಗೆ ಒಳಗೆ ಇಂತಿಂತ ಮಾತುಗಳು ಅದಾವ. ಅದಾವ್ರಿಪ್ಪ. ಹೌದಿಲ್ಲ? ಹಾ ಹೆಂಗಪ್ಪ ಅಂದ್ರ ಹೇಗಪ್ಪ? ಒಂದು ಊರೊಳಗ ತಾಯಿ ಎರಡು ಗಂಡಸ ಮಕ್ಕಳ ತಂದೆ ತೀರ್ಕೊಂಡು ಹೋಗಿದ್ದ. ತಂದಿ ತಂದೆ ತೀರ್ಕೊಂಡು ಹೋದ ಬಳಿಕ ತಾಯಿ ಇದ್ದಕ್ಕೆ ಮಕ್ಕಳ ಜೋಪಾನ ಮಾಡಿ ಸಣ್ಣ ಮಗನಿಗೆ ಶಾಲೆಗೆ ಹಚ್ಚಿದಳು, ಹೌದು. ದೊಡ್ಡ ಮಗನಿಗೆ ಒಕ್ಕಲ್ತನಕ್ಕೆ ಹಚ್ಚಿದಳು. ಒಕ್ಕಲ್ತಾರ ಅಷ್ಟ ಮಾಡಿದ್ರೆ ಸಹಿತ ಬಡತನ ಪರಿಸ್ಥಿತಿ ಮಕ್ಕಳ ಮೇಲೆ ತಾಯಿದ ಮಮಕಾರ ಮಾಯ ಭಾಳ ಮಾಡ್ತಿದ್ದಳು. ಭಾಳ ಐತಿಪ್ಪ. ಹೆಂಗ ಕೂಲಿ ನಾಲಿ ಮಾಡಿ ಮಕ್ಕಳು ಸಲುತ್ತಿದ್ದಳು ತಾಯಿ. ಹೌದು. ಹೌದಾರ? ಇದೊಂದು ನಿಮ್ ಸಲುವಾಗಿ ಹೇಳಕತ್ತೀನಿ ಕತಿ. ನಿಮ್ ಟೈಮ್ ಆಗ್ಯದ, ನಾ ಗೊತ್ತದ ನಿಮ್ ಟೈಮ್ ನೀವು ಹೋಗ್ತೀರ, ನಮಗ್ ಫಿಕ್ಸ್ ಮಾಡ್ಕೊಂಡು ನಿಮ್ ಮೂರು ಚಂಜಿನ ಹೇಳಿ ತಮ್ಮಗ ಹೋಗಾಕತ್ತೀರಿ. ಇದೊಂದು ಕತಿ ಕೇಳೋರಿ. ತಾಯಿ ಇದ್ದಕ್ಕೆ ಎರಡೂ ಮಕ್ಕಳ ಜೋಪಾನ ಮಾಡಿದ್ರು. ಮುಂದೆ ಬಡತನ ಪರಿಸ್ಥಿತಿ, ಇನ್ನೊಬ್ಬರ ಮನಿ ಒಳಗ ಕಸ ಮುಸ್ರಿ ಮಾಡಿ ಮಕ್ಕಳಿಗೆ ಸಲುತ್ತಿದ್ದಳು. ಮುಂದೆ ಏನಾಗ್ತಿದಪ್ಪ, ಅಣ್ಣನ ಮನದೊಳಗ ತಮ್ಮರೇ ಶಾಲಿ ಕಲಿತಾನ, ನಮ್ಮದರೆ ಒಕ್ಕಲ್ತಾನ. ಒಂದು ವೇಳೆ ತಮ್ಮಗೆ ನೌಕರಿ ಬರ್ತಪ್ಪ ಅಂದ್ರ ತುಂಬಲಕ್ಕ ಹಣ ಇಲ್ಲ, ಒಂದು ವೇಳೆಗೆ ನಮ್ಮ ಕಾಡೋ ಟೈಮ್ಕ ಹೆಂಗ್ ಬರ್ತದೆ ಗೊತ್ತಿಲ್ಲ, ಒಕ್ಕಲ್ತನ ತಮ್ಮ ಕಲಿಸ್ಬೇಕಂತ ಹೇಳಿ ಶನಿವಾರಕ್ಕೊಮ್ಮೆ ಶಾಲಿ ಬಿಡಿಸಿ ರವಿವಾರ ಶನಿವಾರ ಒಕ್ಕಲ್ತನಕ್ಕೆ ಗಳೆ ಹೊಳ್ಯಾಕ ಹಚ್ತಿದ ತಮ್ಮಗ. ಒಂದು ದಿವಸ ಏನಾಯ್ತಪ್ಪ ಅಂದ್ರ ರವಿವಾರ ದಿವಸ ತಮ್ಮ ನಾವು ಹೋಗ್ತೀವಿ ಹೊಲಕ್ಕ, ಮತ್ತ ರಾಶಿ ಆಗ್ಯದ, ಮನಿಗೆ ತಂದ ರಾಶಿ ಹಚ್ಚಿವಿ. ಹೌದು. ಆದ್ರ ಬಣಮಿಗೆ ಒಂಜರ ಮೂಳ ಕಡ್ದ ಹಚ್ಚೋದದ, ತಮ್ಮಗ ನೇಗಲ ಹೊಳ್ಯಾಕ ಹಚ್ತೀನಿ. ಬುತ್ತಿ ಇದ್ದಂತದ ಕಟ್ಟಂದಾಗ ತಾಯಿ ಇದ್ದಕ್ಕೆ ಮನಿ ಒಳಗ ರೊಟ್ಟಿ ಇದ್ದಿದ್ದಿಲ್ಲ. ಹೌದು. ಗಂಭೀರ ಪರಿಸ್ಥಿತಿ. ಅದೇ ಇದ್ದಕ್ಕ ತಮ್ಮ ಹಸಿದ್ರ ಉಣ್ತಾನ ಅಂತೇಳಿ ಸಣ್ಣ ಮಗನ ಮ್ಯಾಲ ಪ್ರೀತಿ, ಕಟ್ಟಿ ರೊಟ್ಟಿ ಅದರಾಗ ಸ್ವಲ್ಪ ಖಾರ ಹಾಕಿ ನೀರು ಹಾಕಿ ಕಲಿಸಿ ಹೊಟ್ಟೆ ಸ್ವಲ್ಪ ಉಂಡ್ರಿ, ನಾನು ಬಿಸಿ ರೊಟ್ಟಿ ಬಡ್ಕೊಂಡು ಬರ್ತೀನಿ ಅಂತ ಹೇಳಿ ಮಕ್ಕಳಿಗೆ ಕಟ್ಟಿ ಕಳಿಸಿದಳು. ಇಲ್ಲಿ ಹೊಲಕ್ಕ ಅಣ್ಣ ತಮ್ಮಗ ಹೊಡ್ಕೊಂಡು ಕೊಳೆ ಕಟ್ಟಕೊಂಡು ಬಂದು ತಮ್ಮಗ ನೇಗಲ ಹೊಳ್ಯಾಕ ಹಚ್ಚದ ಯಥಾ ಪ್ರಕಾರ ಅಣ್ಣ ಇದ್ದವ ದೊಡ್ಡ ಕೊಡ್ಲಿ ತಗೊಂಡು ಬಣಮಿಗೆ ಕಂಟಿ ಹಚ್ಚಲ್ಕತ್ತ. ಅವಾಗ ತಮ್ಮ ನೇಗಲ ಏನು ಹೊಳ್ಯಾಕತ್ತಲ್ಲ, ಒಂದು ಎರಡು ಮಲಗು ಹೊಡೆದ. ನಾಲ್ಕನೇ ಮಲವಿಗೆ ಏನಾಯ್ತಪ್ಪ ಅಂದ್ರೆ ಭೂಮಿ ಒಳಗ ಒಂದು ಬಂಗಾರದ ಹಾಂಡೆ, ಬಂಗಾರ ತುಂಬಿದ ಲಾಣ್ಯ ತುಂಬಿದ ಹಾಂಡೆ ಪಾಳಕತ್ತಿ. ಅವಾಗ ಏನದ ಅಂತೇಳಿ ತೆರೆದು ನೋಡ್ತಾನ, ತಳ ಹೊಡಿತದ ಬಂಗಾರದ ಲಾಣ್ಯಗಳದವ. ಮೊದಲೇ ಬಡತನ ಪರಿಸ್ಥಿತಿ ಬಹಳ ಖುಷಿ ಆಯ್ತು. ಅವಾಗ ಈ ತಮ್ಮಗ ಸಹಿಸ್ಕೊಳ್ಳ ಆಗ್ಲಿಲ್ಲ. ಅವಾಗ ಬಂಗಾರ ನೋಡಿದ ತಕ್ಷಣ ಅಣ ಅಣ ಅಂತೇಳಿ ಒದರಕ ಚಾಲ ಮಾಡ್ದ. ಏನಾಯ್ತು ನಮ್ಮ ತಮ್ಮಗಂತೇಳಿ ಕೊಳ್ಳಿ ನೋಡು ಓಡ್ಕೊಂತ ಬಂದ. ಯಾಕೊತ್ತಮ್ಮ ಏನಾಯ್ತು ನಿನಗಂದಾಗ, ಅಣ್ಣ ಇವತ್ತು ನಮ್ಮ ಭಾಗ್ಯದ ಬಾಗಿಲು ತೆರೆದಾದ, ಈ ಭೂಮಿ ಒಳಗ ಬಂಗಾರದ ಲಾಣ್ಯ ಸಿಕ್ಕದ ನೋಡೋಣ ಅಂತೇಳಿ ತೆರೆದ ತೋರಿಸ್ದ. ಅಣ್ಣ ಬಹಳ ಖುಷಿ ಆದ.
ಏ ತಮ್ಮ ಹಾ. ಸಿಕ್ಕಿದ್ದೊಂದು ಒಳ್ಳೇದಾಗ್ಯದ ಹೌದು. ಇದೇ ಮಾತು ಹೊರಗ ಮಂದಿಗೆ ಗೊತ್ತಾಗ್ತದ ಆಯ್ತಪ್ಪ ಅಂದ್ರ ಹೌದು. ನಮಗ್ ಒಯ್ದು ಜೈಲ್ದಾಗ ಹಾಕ್ತಾರ ಇದು ಬಂಗಾರ ಜೈಲು ಪಾಲಾಗ್ತದ ಹೌದು ತಮ್ಮ ಯಾರ ಮುಂದೆ ಹೇಳಬೇಡ ಇಬ್ರು ಕೂಡ ನಸಕ ಮಾಡಿ ಗಾಡಿಯಾಗ ಇಟ್ಕೊಂಡು ಮನಿಗೆ ಹೋಗೋಣ ಅಂತೇಳಿ ತಮ್ಮಗ ಸಂಜಿ ಅಣ್ಣ ಹೇಳದ ಹಾ ಅಣ್ಣ ಹೇಳಿ ತಮ್ಮಗ್ ಏನ್ ಮಾಡದಂದ್ರ ಬುತ್ತಿ ತಮ್ಮ ನೀವ್ ಊಟ ಮಾಡ್ತಿಲ್ಲ ಬುತ್ತಿ ಬಿಚ್ಚಿ ತಮ್ಮನ ಮುಂದ್ ಬಿಟ್ಟ ಹೌದು ಅಣ್ಣ ನೀನು ಊಟ ಮಾಡಂದ್ರ ಇಲ್ಲಪ್ಪ ನಾ ಅವು ಬರ್ನ ಊಟ ಮಾಡ್ತೀನಿ ನೀ ಹಸ್ತಿದ್ ಊಟ ಮಾಡಂದಾಗ ತಮ್ಮ ಇದ್ದವ ಹಸ್ತಿದ್ದ ಹೌದು ಕಟ್ಟಿ ರೊಟ್ಟಿ ಅದ್ರಾಗ ಖಾರ ಹಾಕೊಂಡು ಕಟ್ಟಿ ರೊಟ್ಟಿ ಕಟ್ಕೊಂತ ಕುಂತ ಹಾ ಈ ಅಣ್ಣಂತಾನ ಈ ಬಂಗಾರ ಕಡೆಗೆ ನೋಡಿ ಮನಸ್ಸು ಚೇಂಜ್ ಆಗ್ಬಿಡ್ತು ಹೌದು ಹೊಯ್ದಾಡ್ಲಕ್ಕ ಇದು ಬಂಗಾರ ಇಟ್ಟವಂದ್ರೆ ಇಬ್ಬರು ಪಾಲಾಗ್ತದಲ್ಲ ಹೌದು ಇದು ನನಗೊಬ್ಬನಿಗೆ ಆದ್ರೆ ಊರನ ಆಸ್ತಿನೂ ನನಗೆ ಆಗ್ತದ ಆಸ್ತಿ ಖರೀದಿ ಮಾಡ್ತೀನಿ ಊರಿಗೆ ಶ್ರೀಮಂತನ ಅನಿಸ್ಕೋತೀನಿ ಅಂತ ಹೇಳಿ ಮನಸ್ಸು ಪರಿವರ್ತನ ಚೇಂಜ್ ಆಗ್ಬಿಡ್ತು ಹೌದು ಹೌದು ಅವಾಗ ಈ ಬಂಗಾರ ನನಗ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲು ತಮ್ಮಗ ಪ್ರಾಣ ಹೊಡಿಬೇಕಂತ ವಿಚಾರ ಮಾಡುದು ಹಾ ಹಾ ಅಣ್ಣನ ಮನಸ್ಸಿನ್ಯಾಗ ಹಂಗೆ ತಮ್ಮಿದ್ದವ ಹಾ ಹಾ ಲೈಟ್ ಕಂಬಕ್ಕ ಕುಂತ ಊಟ ಮಾಡ್ತಿದ್ದ ಇವ ಕೊಳ್ಳಿ ಮಸಿಲಕತ್ತ ಅಣ್ಣ ಹಾ ಅವಾಗ ತಮ್ಮಂತನ ಅಣ್ಣ ಕೊಳ್ಳಿ ರಗಡೆ ಅದನ್ನದ ಯಾಕೆ ಮಸಿಲಕತ್ತಿ ಹಾ ಮತ್ತ ಇನ್ನೊಟ್ಟು ಕಂಟಿತ್ತಂದ್ರ ಹಚ್ಚ ಹೋಗಂದ ಅಂದಾಗ ಅಣ್ಣಂತನ ಯಾರತ್ತ ತಮ್ಮ ಈ ಮಾತು ನಿನಗೆ ತಿಳಿದಿಲ್ಲ ಹಾ. ಹೆಂಡತಿ ಹತ್ತಿ ಮಂಡಾಗೆಲ್ಲ ಅದಕ್ಕೆ ಮಸಿಲಾಕತ್ತೀನಿ ಅಂತ ಹೇಳಿ ಹೌದು ತಮ್ಮ ಹೇಳ್ದ ಅಣ್ಣನ ಮೇಲೆ ನಂಬಿಕೆ ಇಟ್ಟಿದ ತಮ್ಮ ಹಾ ಹಾ ಅವಾಗ ಮತ್ತೊಂದು ತುತ್ತ ಊಟ ಮಾಡಕತ್ತ ಹೌದು ಊಟ ಮಾಡಿರೋದಾಗ ಈ ಕೊಳ್ಳಿ ಹದನ ಮಸ್ದಿದನಲ್ಲ ಅಣ್ಣ ಹಾ ಹಾ ಹಿಂದ ನೋಡಿಲ್ಲ ಮುಂದ ನೋಡಿಲ್ಲ ಎತ್ತಿ ಹೊಡೆದ ಎಡಕಿನ ಮೇಲೆ ರೋಂಡ ಕಡಿ ಅವಾಗ ಎಡಕಿನ ಮೇಲೆ ಹೊಡೆದ ಕೊಳ್ಳಿ ತಾವು ಮರು ಹೊಲಕತ್ತಿತ್ತು ಹೌದು ಅಣ್ಣ ಯಾಕೆ ಹೊಡಿತು ಅಣ್ಣ ಏನು ಮಾಡಿನ ಅಂತಾದ ನಿನಗನ್ನ ಏನ್ ಮಾಡಿನಣ್ಣ ಈ ಬಂಗಾರ ಸಲುವಾಗಿ ಹೊಡಿಬೇಡಣ್ಣ ಬಂಗಾರ ನನಗ್ ಬೇಕಾಗಿಲ್ಲ ಅಣ್ಣ ಹೊಡಿಬೇಡ ನನಗಂದ್ರ ಮಗನ ಈ ನೀ ಜೀವಿತ ನಿನ್ನ ಪಾಲು ಕೊಡ್ಬೇಕಾಗ್ತದೆ ನಿನಗ್ ಹೊಡಿಲಿಕ್ಕೆ ಬೇಕಂತೇಳಿ ಮತ್ತೊಂದು ಇಟ್ಟು ಹೊಡೆದ ರುಂಡ ಕಡಿಗಾಯ್ತು ಹೌದಾ ರೋಡ್ ಕಡಿಗಾಯ್ತು ಅಷ್ಟನ್ನದಾಗ ತಾಯಿ ಇದ್ದಕ್ಕಿ ಬುತ್ತಿ ಕಟ್ಟಕೊಂಡು ಮೊಸರು ಕಟ್ಟಕೊಂಡು ಬಿಸಿ ರೊಟ್ಟಿ ಹೌದು ಮಕ್ಕಳ ಮೇಲೆ ನಂಬಿಕೆ ಮಕ್ಕಳಿಗಾಗಿ ತಾಯಿ ಮೂಲ್ಯಾಗ ಹೊಲದಾಗ ಕಾಲಿಟ್ಟಿದ್ಳು ಹುಳಿ ಮಗ ಹೊಳ್ಳಿ ನೋಡೋದಕ್ಕ ತಾಯಿ ಬಂದಳು ಘಾತ ಐತಂದ ಹಾ ಇನ್ನ ಹಿಂಗೆ ಬಿಟ್ರೆ ಇನ್ನು ನನ್ನ ಮೇಲೆ ಬರ್ತದ ತಿಳ್ಕೊಂಡ ಹಂಗೆ ಸತ್ತ ಹೊಡೆದ ತಮ್ಮಗ ದರ ಎಳೆದು ಹೋಗಿ ಕಡಿಕಿ ಬಡಿಮ್ಯಾಗ ಮುಚ್ಚಿಟ್ಟ ಮ್ಯಾಗ 4 ಸೂಡ್ ಹಾಕದ ಹೌದು ಹೊಳ್ಳಿ ಬಂದ ರಕ್ತ ಕೊಳ್ಳಿದ ರಕ್ತ ಒರ್ಸದ ನೆಲ ಮೇಲೆ ಬಿದ್ದಿದ ರಕ್ತದ ಮೇಲೆ ಮಣ್ಣು ಹಾಕದ ಹೌದು ಅವಾಗ ತಾಯಿ ಬಂದ ಉಸಿರ್ಲಿರ್ತದಪ್ಪ ಮಕ್ಕಳೇ ಊಟ ಮಾಡ್ರಿ ಅಂತೇಳಿ ಬಿಚ್ಚಿಲ್ಲಾಕತ್ತಳು ಯವ್ವ ಹಾ ತಮ್ಮ ಹೋಗಿ ಬರ್ತೀನಿ ಅಂದ ಇನ್ನಾದ್ರೂ ಬಂದಿಲ್ಲವ ಹೌದು ಅದಕ್ಕ ಕಟ್ಟಿ ರೊಟ್ಟಿದ್ದು ನಾನೇ ಉಣ್ಬೇಕಂತ ಕುಂದಿದ್ನಿ ನೀನೇ ಬಂದಿದ್ದು ಒಳ್ಳೇದಾಯ್ತು ನಾ ಊಟ ಮಾಡ್ತೀನಿ ತಾತ ಅಂತ ಹೇಳಿ ತಾಯಿ ತಂದಿದ ಬುತ್ತಿ ಬಿಚ್ಕೊಂಡು ಊಟ ಮಾಡ್ತಿದ್ದ ಹಾ ಹಾ ಏನು ಎತ್ತುಗಳೇನು ಕೊಳ್ಳ ಕಟ್ಟಿದ್ನಲ್ಲ ಅಣ್ಣ ತಮ್ಮ ಅತ್ತವ ಹಾ ಹಾ ಅವು ಎರಡೂ ಎತ್ತುಗಳು ಇವನಿಗೆ ನೋಡಿ ಕಾಲು ಕೆದರಿ ದರಿ ಹೊಡ್ಯಾಕತ್ತ ಹೌದು ಊಟ ಇನ್ನು ಬಾಯಾಗ ಹಾಕ್ಬೇಕಂತಾನೆ ಎರಡೂ ಎತ್ತುಗಳು ದರಿ ಹೊಡೆದು ಅವಾಗ ತಾಯಿ ಅಂತಾಳೆ ಏನು ಇಟ್ಟು ನೆಗಲ ಹೊಡೆದಿರಿ ಎತ್ತುಗಳ 4 ಸೂಡ ಕಣಿಕೆಯಲ್ಲಿ ಹಾಕಬಾರ್ದೇನೋ ಅಂತ ಹೇಳಿ ತಾಯಿ ನಾ ಕಣಿಕೆ ಹಾಕ್ತೀನಿ ಅಂತೇಳಿ ಎದ್ದು ಹೊಂಟ್ಲು ಯವ ನಾ ಇರ್ಲಕ್ಕಾಗಿ ನಿನಗ್ಯಾಕ ನಾ ಹೋಗ್ತೀನಿ ಅವ ಅಂತೇಳಿ ಮಗ ಹೇಳ್ತದ ಮಗನೇ ನೀ ಎದ್ದು ಬಂದ್ರೆ ನನ್ನ ಮೇಲೆ ಆಣೆದ ಹೌದು ಹೊಟ್ಟಿನ ಹುಟ್ಟಿದ ಮಗನಿಗೆ ಊಟ ಬಿಟ್ಟು ಉಣುತ್ತುತ್ತ ಬಿಟ್ಟು ನಾ ನಿನಗೆ ಎಬ್ಬಸ್ನಂದ್ರ ನಾ ತಾಯಿಯಾಗಿದೆ ಸಾರ್ಥಕ್ಕೆ ಏನಾಗ್ತದ ಮಗನೇ ನಾನೇ ಹೋಗಿ ತರ್ತೀನಿ ಅಂತೇಳಿ ಅವಸರ ಮಾಡಿ ತಾಯಿ ಕಣಿಕೆ ಹುರ್ಲಕ್ಕ ಚಾಲು ಮಾಡಿದಳು 1 2 3 ಸೂಡು ಹಿರಿದಕ್ಕ 2ನೇ 4ನೇ ಸೂಡಿಗೆ ಮಗನ ಕಾಲ ಕೈಯಾಗ ಬತ್ತ ಆತ್ಮೀಯ ಬಂಧುಗಳೇ ಹೌದು ಕಾಲ ಬಂದ ಕೂಡ ಏನಂತೇಳಿ ಮತ್ತೊಂದು ಸೂಡಿ ಎಳಿತಾಳ ಮಗನ ರುಂಡ ಉಡಿಯಾಗ ಬಂತ ದುಃಖ ಮಾಡಿ ಆಯ್ತಾಳ ತಾಯಿ ಏನಾಯ್ತು ಮಗನೇ ಯಾರು ತಂದಾರ ಈ ಸ್ಥಿತಿ ಅಂದಾಗ ತಿರುಗಿ ತಾಯಿಗೆ ನೋಡದ ಹಿರಿ ಮಗ ಹೌದು ಯಪ್ಪ ಘಾತ ಆಯ್ತು ಅವ್ರಂತರ ಗೊತ್ತಾಯ್ತು ನನ್ನ ಮೇಲಂತರ ಸೌಶ್ಯ ಆಗ್ತದ ಊರಾಗ ಹೇಳಿದ್ರೆ ನನಗೂ ಹಿಡುದಿಲ್ಲ ಇನ್ನು ತಾಯಿಗೆ ಬಿಡಬಾರ್ದಂತೆ ಅದೇ ಕಾವು ಮುರಿದು ಕೊಡ್ಲಿ ತಂದು ತಾಯಿಗೆ ಬೆನ್ನ ಹತ್ತದ ಹೌದಾ ತಾಯಿಗೆ ಬೆನ್ನ ಹತ್ತಕ್ಕಲ್ಲ ಯಪ್ಪ ಮಗನೇ ಯಾಕೋ ಈ ಸಲ ಈ ಎಟ್ರಿ ರಾವಾಗಿದಿ ಹೊಡಿಬೇಡ ಮಗನೇ ಹೊಡಿಬೇಡ ಅಂದ್ರ ಇಲ್ಲಿ ಯವ ನಿನಗೆ ಹೊಡಿಬೇಕಾಗ್ಯದ ಬಂಗಾರದ ಅಂದು ಓಡಾಡಿ ಬಡಿಮಿಗೆ 2 ಸುತ್ತ ಹಾಕಿದ್ರು ನಮ್ಮ ಮಗ ಬಿಡ್ಲಿಲ್ಲ ಹೋಗಿ ತಾಯಿ ರುಂಡ ಕಡದ ಹೌದಾ ತಾಯಿ ರುಂಡ ಹೊಡೆದ ಬಳಕ ತಾಯಿ ಅಂತಿದ್ಲು ಮಗನೇ
9 ತಿಂಗಳ ಹೊತ್ತು ಹೆತ್ತು ಸಲುವಿದ್ದ ನಿಮ್ಮ ತಂದೆ ತೀರು ಹೋದ್ರು ತಂದೆ ಅದಾನ ನಂಗೆ ನಿಮ್ಗೆ ಜೋಪಾನ ಮಾಡಿದ್ರೆ ನಾನೇ ಉಪವಾಸ ಬಿದ್ದಿದ್ದ ನಿಮಗ್ ಉಪವಾಸ ಹಾಕಿದಿಲ್ಲ ಮಕ್ಕಳೇ ಯಪ್ಪ ಎಲ್ಲಿ ನಿನ್ನ ಪುಣ್ಯ ಬರ್ಲಪ್ಪ ಋಣ ತೀರ್ಸಿದ್ದಿ ಖರೆ ನಿನ್ನ ಕೈ ಮುಗಿದು ಬೀಳ್ತೇನೆ ಮಗನೇ ತಾಯಿ ಮಗನಿಗೆ ಇಲ್ಲೇ ಹೊಡಿತಲ್ಲ ತಾಯಿ ಮಗನಿಗೆ ನಾಯಿಗೆ ಹೋಗದಂಗ ಒಗದು ಹೋಗಬೇಡ ಮಗನೇ ಇದೇ ಭೂಮಿ ಒಳಗ ಒಂದು 3 ಫೂಟ್ ಕೆದರ ಇಬ್ಬರಿಗೆ ಇಲ್ಲೇ ಮುಚ್ಚಿ ಹೋಗಪ್ಪ ಒಳ್ಳೇದಾಗಲಿ ಅಂತೇಳಿ ತಾಯಿ ಹರಕೆ ಕೊಡ್ತಿದಳು ಅಲ್ಲೇ ಆಗಲಿ ಮುಚ್ಚಿ ಮನೆಗೆ ಬರ್ಬೇಕಂತ ಹೆಂಗಂದ್ರೆ ತಾಯಿಗೆ ಹೊಡೆದ ತಮ್ಮಗ ಹೊಡೆದ ಮಣ್ಣು ಮುಚ್ಚಿಬಿಟ್ಟ ಇನ್ನು ಬಂಗಾರ ತೋಡು ನಸುಕಿನಾಗ ಬರವ ನಸಕನ್ಯಾಗ ಬರವ ಗಾಡ್ಯಾಗ ಹಾಂಡೆ ಹೆರ್ಕೊಂಡ 4 ಗಂಟೆಕ 5 ಗಂಟೆಕ ಆಲಕತ್ತಿತ್ತ ಟೈಮ ಹೊಲ್ದಾನ ಮನಿಗೆ ಬರೋದಾಗ ಆ ಊರಾಗ ಏನಾಗಿತ್ತಪ್ಪ ಅಂದ್ರ 6 ಮಂದಿ ಕಳ್ರು ಊರೆಲ್ಲ ಹುಡುಕಾಡಿದ್ರ ಒಟ್ಟ ಕಳ್ತನ ಸಾಕ್ಷಿದ್ದಿಲ್ಲ ಯಾರ ಮನ್ಯಾಗ ಒಂದು ಗುಂಜಿ ಬಂಗಾರ ಸಿಕ್ಕಿದಿಲ್ಲ ಹೌದು ತಿರುಗಾಡಿ ಬಾಯಿ ಆರಾಡಕಾಗಿತ್ತು ನೀರಿಳಿಸಾಗಿತ್ತು ಹೌದು ಊರ ದಾಟಿ 1 ಕಿಲೋಮೀಟರ್ ಮೇಲೆ ಬರೋದಕ್ಕ ಇವ ಗಾಡಿ ತಂದು ಊರ್ ಕಡೆ ಹೊಂಟಿದ್ದ ಇವ ಯಾರ ಇದ್ದಂಗ ತರಬ ಗಾಡಿ ಅಂದ್ರು ಇಲ್ಲ ಗಾಡಿಯಾಗ ಏನದ ತೆಗಿ ಅಂದಾಗ ಇಲ್ಲ ಹಾಂಡಿ ಅದ ನೀರಿನ ಹಾಂಡಿ ಅದ ಅದಕ್ಕೆ ನಾ ತಗೊಂಡ್ ಹೊಟ್ಟಿನ ನೀರಿನ ಹಾಂಡಿ ಇದ್ರೆ ಬಹಳ ಚಲೋ ಆಯ್ತು ನಮಗ ನೀರಿನ ಸಿಗದ ಮೊದಲು ನೀರು ಕುಡಿತೀವಿ ಸರಿ ಹಿಂದಕ್ಕಂದ ಇವ ಅಟ್ಟಪ್ಪ ಅಲ್ಲ ಕೈಯಾಗ ಬರ್ಕಲ್ಲಿತ್ತು ಏರ್ಬೇಡ್ರಿ ಗಾಡಿ ಅಂತೇಳಿ ಹಂಗೆ ಹೊಡಿತಿದ್ದ ಹಂಗೆ ಹೆಡಕ್ಕಿಡ ತಳಗ ಒತ್ತಿದ್ರು ತಳಗ ಒತ್ತಿದ್ರು ಹಾಂಡ್ಯಾದಾಗ ನೋಡ್ತಾರ ಬಂಗಾರದ ಹೌದಾ ಕಳ್ಳರ್ ಅಂತಾರ ಇಡೀ ಊರೆಲ್ಲ ಬಂಗಾರ ಸಲುವಾಗಿ ಇಡೀ ಊರು ಹುಡುಕಾಡಿದ್ರ ನಮಗ ಬಂಗಾರ ಸಿಕ್ಕಿಲ್ಲ ಹೌದು ಬಂಗಾರನೇ ನಮಗ ಹುಡುಕಾಡ್ಕೊತ ಬಂದದಂತೇಳಿ ಬಂಗಾರ ಕೈ ಹಾಕ್ತಿದ್ರು ಇವ್ ಬರ್ಕಲ್ಲಿ ಅವ್ರಿಗೆ ಹೊಡಿತಿದ್ದ 6 ಮಂದಿ 6 ಮಂದಿಗೆ ಬಿಟ್ಟು ಓಡಿದ್ರೆ ಓಡ್ತಿದ್ದೀವ ಖರೆ ಆಶೆ ಅಲ್ಲಿ ಬಿಡದ ಬಂಗಾರ ಮ್ಯಾಲ ಹೌದಾ 6 ಮಂದಿಗೆ ಹೊಡಿಬೇಕನ್ನಾರ್ದಾಗ ಹಿಂದೆ ನಾವು ಬಂದ ಅದೇ ಕೊಡ್ಲಿತ್ತೊಂದು ಬೆಟ್ಟ ಅವನು ಒಡ್ಡ ಮುರ್ಕೊಂಡ್ ಬಿಟ್ಟು ಪ್ರಾಣ ಕೊಟ್ಟ ಅದಕ್ಕ ಬಂಗಾರ ತೊಂದು 3ನೇದವ್ರಿಗೆ ಲಾಭ ಆಯ್ತು ಹೌದೌದು ನನ್ನ ಆತ್ಮೀಯ ಬಂಧುಗಳೇ ತಿಳಿಸೋದೇನು ವಿಷಯಪ್ಪ ಅಂದ್ರ ಏನೇ ಮತ್ತೆ ಹೊಲದ ಪಾಲ ಇರ್ಲಿ ಮನಿ ಪಾಲ ಇರ್ಲಿ ಹಣ ಪಾಲ ಇರ್ಲಿ ಬಂಗಾರ ಪಾಲ ಇರ್ಲಿ ಸತ್ರೇನ ಸಂಗಟ ಒಯ್ದಲು ಸಮಾನಿತವಾಗಿ ಹಂಚಿಕೆಯ ಪ್ರಕಾರ ಮಾಡ್ಕೊಂಡ್ರೆ ಯಾವ ಕುತ್ತು ಬರೋದಿಲ್ಲ ಯಾವ ಟೆನ್ಷನ್ ಬರೋದಿಲ್ಲ ಇವತ್ತು ನಮ್ ಕಡೆಗೆ ಅದಾವ ಒಂದ್ 10 ಎಕರೆ ಅಣ್ಣನ ಹೆಸರು ಇತ್ತಪ್ಪ ಅಂದ್ರ 4 ಎಕರೆ ಕೊಟ್ಟು 6 ಎಕರೆ ಹೊಡ್ಕೊಳ್ಳೋರು ಬಾಳ ಮಂದಿ ನಮ್ ಕಡೆಗೆ ಹಂಗಿರಬಾರದು ಒಂದೇ ತಂದೆ ಮಕ್ಕಳಾಗಿ ಸರಿ ಸಮಾನತವ ಹಂಚಿಕೊಂಡು ಬಾಳಿ ಬದುಕಿದ್ರ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂತ ಮಾತು ಹೇಳಿ ಇನ್ನು ಸರಿಜೋಡಿ ಕಲಾವಿದರು ಪ್ರಶ್ನೆ ಮಾಡ್ಯಾರ ಯಾರಂತ ನಾವು ಪ್ರಶ್ನೆ ಮಾಡೀವಿ ಮತ್ತ ನಮ್ಮ ಪ್ರಶ್ನೆಗೆ ಉತ್ತರ ಅವರು ಚೌಡಯ್ಯನು ಏನೇ ದೋಣಿ ಅಂತ ನಾವು ಕೇಳಿದೆವು ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಅದಕ್ಕೆ ಉತ್ತರ ಏನು ಅನಿಸುತ್ತಿದ್ದವು ಹೆಂಗ ಪ್ರಶ್ನೆ ಮಾಡಿದೆವು ಅವರು ಏನ್ ಮಾಡ್ಯಾರಪ್ಪ ಅಂದ್ರ ನಮ್ಮಲ್ಲಿ ಬುಕ್ಕ ಇಲ್ಲ ಇಲ್ಲಿನ ಡಾಲ್ ಹಾಡ್ಕಿ ಇಲ್ಲ ನಾವು ಕರೆಕ್ಟ್ ಪ್ರಶ್ನೆ ಉತ್ತರ ಕೊಡ್ತೀವಿ ಆ ಪ್ರಕಾರ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರು ಕೇಳಿದ ಬುಕ್ ಆಗಿತ್ತಂದ್ರ ನಮ್ದು ಕರೆಕ್ಟ್ ಮತ್ತ ನಾವು ಕೇಳಿದ ಪ್ರಶ್ನೆ ಪ್ರಕಾರ ಇದ್ದಿದಿಲ್ಲಪ್ಪ ಅಂದ್ರ ಅವ್ರದ್ದು ಕರೆಕ್ಟ್ ಅಂತ ಉತ್ತರ ಕೊಟ್ಟಾರ ಯಾಕ್ರಿ ಇಲ್ಲ ಮಾಸ್ತರ ಹೌದಿಲ್ಲ ಇನ್ನ ಅವ್ರು ಏನ್ ಕೇಳ್ಯಾರಪ್ಪ ಅಂದ್ರ ಅವ್ರ ಉತ್ತರ ಏನ್ ಕೊಟ್ಟಾರಪ್ಪ ಅಂದ್ರ ಚೌಡಯ್ಯ ನೀರಿಗೆ ದೋಣಿ ತೀರಿಸಿದನಂತ ನೀರಿಗೆ ದೋಣಿ ತೀರಿಸಿದನು ನಾವು ಚೌಡಯ್ಯ ಏನಿಗೆ ದೋಣಿ ಏನನ್ನಿಸುವುದು ಅಂದ್ರ ಅವ ಚೌಡಯ್ಯ ನೀರಿಗೆ ದೋಣಿ ತೀರಿಸಿದನು ಅಂತ ಉತ್ತರ ಕೊಟ್ಟಾರ ಇಲ್ಲಿ ಅವ್ರ ಪ್ರಶ್ನೆಗೂ ನಾವು ಉತ್ತರ ಕೊಡ್ಬೇಕಾಗ್ಯದ ಹಂಗ ಅವರು
ಪ್ರಶ್ನೆ ಏನ್ ಮಾಡ್ರಿ ಮಾಸ್ತರ? ಯಾಕ ಬೀರಪ್ಪನ ಸೇವಕ ಯಾವಪ್ಪ ಹೇಳಿದ ಏನವು? ಹಾ ನೋಡು, ಬೀರಪ್ಪನ ಸೇವಕ ಯಾವಪ್ಪ ಹೇಳಿದ ಏನವು? ಹಾ ನೋಡು, ಅವ್ರ ಈ ಪ್ರಶ್ನೆಕ್ಕ ಉತ್ತರ ಹೆಂಗಪ್ಪ ಅಂದ್ರೆ ನಾವು ಹೇಳಿರ್ತಕ್ಕಂಥ ಉತ್ತರ ಅವ್ರ ಬುಕ್ದಾಗ ಕರೆಕ್ಟ್ ಇತ್ತಪ್ಪ ಅಂದ್ರೆ ಕರೆಕ್ಟ್, ಸುಳ್ಳು ಇತ್ತಪ್ಪ ಅಂದ್ರೆ ಸುಳ್ಳು. ಅವ್ರ ಪ್ರಶ್ನೆಕ್ಕ ಬೀರಪ್ಪನ ಸೇವಕ ಯಾವಪ್ಪ? ಬೀರಪ್ಪನ ಸೇವಕ ಮಾಳಪ್ಪ. ಹೌದಾ? ಅವ್ರೇನ್ ಮಾಡ್ಯಾರ ಅದಕ್ಕ ಬೀರಪ್ಪನ ಸೇವಕ ಯಾವಪ್ಪ? ನಾವು ಉತ್ತರ ಅನ್ಕೊಳತ್ತೀವಿ ಬೀರಪ್ಪನ ಸೇವಕ ಮಾಳಪ್ಪ. ಹೌದಾ? ಹೇಳಿದ್ದ ಏನವವು? ಹೇಳಿದ ಅನುಭವವು. ಹೌದಾ? ಇದೇನು ಉತ್ತರ ನಿಮ್ಮದು? ಇದು ನಿಮ್ಮ ಪ್ರಶ್ನೆಕ್ಕೆ ನಮ್ಮ ಉತ್ತರ ಕೊಟ್ಟಿದ್ದಾಗದ. ನಾವು ಹೇಳಿದ್ನು ಹಿಂಗದ. ಹೌದು. ಬುಕ್ನ್ಯಾಗ ತೋರಿಸ್ಬೇಕು. ಎಲ್ಲರೂ ನೀವು ಸುಮ್ ಕೂತ್ರ ನಾ ಸುಮ್ ಕುಂದ್ರತ್ತೇಳಿ ನಮ್ಮ ಎಲ್ಲ ಮಾಸ್ತರ್ ಹೇಳ್ಯಾರ. ಅವ್ರು ಅವ್ರ ಕೈಯಾಗ ಬುಕ್ಕ ಕೊಡ್ತೀವಿ, ಅವ್ರಿಗೆ ನಮಗ ಏನ್ ವ್ಯತ್ಯಾಸ ಅದಂತ ನೋಡ್ಬೇಕು ನಾವು. ಹೌದು. ಈಗ ಬಿಟ್ಟು ಬಿಡ್ಲಿಕ್ಕೆ ಲಾಸ್ಟಿಗೆ ಅವರು ಬುಕ್ಕ ತಂದು ನಾವು ಕೇಳಿದ ಪ್ರಶ್ನೆಕ್ಕೆ ಉತ್ತರ ನಾವು ಕೊಟ್ಟಿವಲ್ಲ ಅದು ಕರೆಕ್ಟ್ ಇತ್ತಂದ್ರೆ ಕರೆಕ್ಟ್ ಹೇಳ್ಬೇಕು, ಇಲ್ಲಾಂದ್ರೆ ಅವ್ರ ಕರೆ ಅನ್ನಬೇಕು. ಅವ್ರು ಹೆಂಗ್ ಹೇಳ್ಯಾರ ಹಂಗ ನಾವು ಉತ್ತರ ಕರೆಕ್ಟ್ ಆಗಿ ಕೊಟ್ಟಿವಿ. ಅವರು ಇನ್ನೂ ಒಂದ್ ಏನಪ್ಪಾ ಅಂದ್ರ ಅಮೋಘ ಸಿದ್ಧನ ಮ್ಯಾಲಿನವ್ರಿಗೆ ಅಫಜಲ್ಪುರದಿಂದ ಸಿದ್ಧನ ಕರ್ಕೊಂಡು ಬಂದಾನ. ಇವನ್ ಬಳಿ ತಮ್ಮ ಇಲ್ಲ ಅಂತ ಕೇಳ್ತಾನ. ಯಾರು? ರಘುತಮ್ಮ. ನೋಡು ಹೆಂಗಪ್ಪ ಅಂದ್ರೆ ನಾವು ಅಮೋಘ ಸಿದ್ಧ ಮಾಳಿಂಗರಾಯ ಭೇದ ಮಾಡಿಲ್ಲ, ಯಾವಾಗ್ಲೂ ಭೇದ ಮಾಡಿಲ್ಲ. ಈ ಅಫಜಲ್ಪುರ ಸಿದ್ದು ಅಂತ ಯಾರಂತ ತಿಳ್ಕೊಂಡ ಯಾರಿಕೋನ ಅದೇನು ಹೋಗ್ತೀರ ನಮ್ಮ ಕಾರಣ? ಯಾಕಂದ್ರ ಅವ ನಾವು ಕಲಿಸಿದ ಹುಡುಗ. ಮಾಳಿಂಗರಾಯನ ಮಾರ್ಗನ ಹಾಡ್ದವನ ನಮ್ಮ ಕೈಯಾಗ ಕಲ್ತ ಹುಡುಗ. ಬೆಳಿಲಂತೇಳಿ ನಾವು ಕರ್ಕೊಂಡು ಬಂದೀವಿ, ನೀವೇನ್ ತಿಳ್ಕೊಂಡು ಇವನ್ ಬಳಿ ತಮ್ಮಿಲ್ಲ ಅಂತ ಕೇಳ್ತಾನ. ಅರ್ಥ ಅನರ್ಥ ಮಾಡ್ಕೋಬೇಡ್ರಿ. ಈಗ ಎಲ್ಲರ ಮಾಸ್ತರ್ ನಿರ್ಣಯ ಕೊಡ್ತಾರ. ಅಲ್ರಿ ಈಗ ಅವರು ರಾವತು ಮಾಸ್ತರ್ ಹೇಳಿದ್ದು ನಿಮ್ಮ ಪ್ರಶ್ನೆಗೆ ಉತ್ತರ ತಪ್ಪಂತೀರಿ. ಹಾ ರೀ, ಈಗ ತಪ್ಪಂದ್ರೆ ಸರಿ ಇದ್ದಿದ್ದು ನಿಮ್ದೆಲ್ಲ ಅದ. ಚೌಡಯ್ಯ ಏನಿಗೆ ದೋಣಿ ಏನಿಸುವುದು ಅಂತ ಪ್ರಶ್ನೆ ಅದ. ಅವ್ರೇನು ಕೊಟ್ಟಾರ? ಚೌಡಯ್ಯ ಏನಿಗೆ ಇದ್ದಲ್ಲಿ ನೀರಿಗೆ ಅಂದಾರ. ನೀರಿಗೆ ದೋಣಿ ಚೌಡಯ್ಯ ಏನಿಗೆ ಪಾಲಿಗೆ. ಚೌಡಯ್ಯ ಅವ್ರು ನೀರಿಗೆ ಚೌಡಯ್ಯನ ಏನಿಗೆ ಮಾಡಿದನು ಪಾಲಿಗೆ. ದೋಣಿ ನಡೆಸುವುದು ತೀರ್ಷಿದಂತ ನಿಮ್ ಕ್ವಶನ್ ಇಲ್ಲದ್ರಿ? ಚೌಡಯ್ಯ ಏನಿಗೆ ದೋಣಿ ಏನಿಸುವುದು ಅಂತದ. ನಡೆಸುವುದು ಅಂತ ಉತ್ತರ ಐತ್ರಿ. ಏನು ಅದಕ್ಕೆ ಅವ್ರು ಹೇಳಿರ್ತಕ್ಕಂಥ ಮತ್ತು ನಿಮ್ಮ ಪ್ರಶ್ನೆಗೆ ಉತ್ತರ ವ್ಯತ್ಯಾಸ ಐತಿ. ಆಯ್ತ್ರಿ, ಈಗ ಅವ್ರು ಹೇಳಿರ್ತಕ್ಕಂಥ ತಪ್ಪಂತೀರಿ. ಈಗ ಅವ್ರೇನ್ ಕೇಳ್ಯಾರ? ವೀರಪ್ಪನ ಇಲ್ಲ ಮುಗಿದ್ರಿ. ಅವ್ರು ಇದು ಹೇಳಿದಿ ಒಂದೇ ಹೇಳ್ಯಾರ ಅವರು. ಈಗ ಅವ್ರು ನಿಮ್ಮ ಪ್ರಶ್ನೆ ಮಾಡ್ಯಾರ, ಅದ್ರೊಳಗೆ ನಿಮ್ಗೆ ಉತ್ತರ ಏನಾದ್ರು ಸಿಕ್ಕದ?
ಅವ್ರ ಪ್ರಶ್ನೆ ಹಾ ವೀರಪ್ಪನ ಬೀರಪ್ಪನ ಸೇವಕ ಯಾವಪ್ಪ ಯಾವಪ್ಪ ಹೇಳಿದ ಏನು ಅವ ಏನು ನಾವು ಹ್ಮ್. ನಾವು ಉತ್ತರ ಹಾ ವೀರಪ್ಪನ ಸೇವಕ ಮಾಳಪ್ಪ ಸೇವಕ ಮಾಳಪ್ಪ ಮಾಳಪ್ಪ ಹೇಳಿದ ಏನವು ಹೇಳಿದ ಅನುಭವವು ಅನುಭವವು ನಾವು ಉತ್ತರ ಕೊಡ್ತೀವಿ. ಬುಕ್ ಐತೆ ಉತ್ತರ ಬೇಕು. ಆಯ್ತಾಯ್ತು ತಪ್ಪಂದ್ರೆ ಅವ್ರು ಹೇಳ್ಬೇಕು. ಅದು ಉತ್ತರ ಹೇಳ್ಬಿಡ್ರಿ ಹ, ಈಗ ಅವ್ರು ಕೇಳಿದ್ದೇನಪ್ಪ ಅಂದ್ರ ಬೀರಪ್ಪನ ಸೇವಕ ಯಾವಪ್ಪ ಹೇಳಿದ ಏನವವು ಏನವವು ನಾವು ಉತ್ತರ ಹೆಂಗಪ್ಪ ಅಂದ್ರೆ ಬೀರಪ್ಪನ ಸೇವಕ ಮಾಳಪ್ಪ ಹೇಳಿದ ಏನವವು ಹೇಳಿದ ಅನುಭವವು ಉತ್ತರ. ಇದು ಬುಕ್ಕ ತಂದು ನಾವು ಸುಮ್ ಕೂತ್ರು ನೀವು ತಂದು ತೋರಿಸಿ ಹೇಳ್ಬೇಕು ಇನ್ನು ಯಥಾ ಪ್ರಕಾರ ಚಾಲ್ ಹಿಡಿಯ